ಒಂದು ಕಾಲದ ಸಾಮಾನ್ಯ ಬಸ್ ಕಂಡಕ್ಟರ್ ಈಗ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ. 2 ಮಿಲಿಯನ್ ಪುಸ್ತಕಗಳ ಒಡೆಯ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. 22 ಭಾಷೆಗಳು, 29 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು, 55 ವರ್ಷಗಳಿಂದ ಅಕ್ಷರದ ಸೇವೆ, ಆಸ್ತಿ ಮಾರಿ ಪುಸ್ತಕ ಮನೆ ಕಟ್ಟಿದ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹೌದು, ಈ ವರ್ಷದ ಪದ್ಮಶ್ರೀ ಪುರಸ್ಕೃತರ ಪಟ್ಟಿಯಲ್ಲಿ ವಿಶಿಷ್ಟವಾಗಿ ಅಕ್ಷರದ ಸೇವೆ ಮಾಡಿದ ಕನ್ನಡಿಗ ಮಂಡ್ಯದ ಅಂಕೇಗೌಡರ ಹೆಸರಿತ್ತು. ಮೊನ್ನೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಲಾಯಿತು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರನಹಳ್ಳಿಯ ನಿವಾಸಿಯಾಗಿರುವಂತಹ ಅಂಕೇಗೌಡರು ಕಳೆದ 55 ವರ್ಷಗಳಿಂದ 29 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿ ಖರೀದಿಸಿ ಬೃಹತ್ ಗ್ರಂಥಾಲಯವನ್ನೇ ಸ್ಥಾಪಿಸಿದ್ದಾರೆ. ಇದರ ಜೊತೆಗೆ ನಾಣ್ಯ, ಅಂಚೆ ಚೀಟಿ ಮತ್ತು ಲಗ್ನ ಪತ್ರಿಕೆಗಳ ಅಪರೂಪದ ಸಂಗ್ರಹವನ್ನು ಕೂಡ ತಮ್ಮ ಗ್ರಂಥಾಲಯದಲ್ಲಿ ಹೊಂದಿದ್ದಾರೆ. ವೃತ್ತಿಯಲ್ಲಿ ಸರ್ಕಾರಿ ಬಸ್ ಕಂಡಕ್ಟರ್ ಆಗಿದ್ದಂತಹ ಅಂಕೇಗೌಡರು ತಮ್ಮ ಸಂಬಳದ ಬಹುಪಾಲು ಮೊತ್ತವನ್ನ ಪುಸ್ತಕಗಳಿಗಾಗಿ ಮೀಸಲಿಟ್ಟರು. ಪುಸ್ತಕ ಸಂಗ್ರಹಕ್ಕಾಗಿ ಆಸ್ತಿ ನಿವೇಶನವನ್ನು ಕೂಡ ಮಾರಿದರು. ಅವರ ಈ ಬೃಹತ್ ಪುಸ್ತಕ ಗ್ರಂಥಾಲಯ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಕೂಡ ಸ್ಥಾನವನ್ನ ಪಡೆದಿದೆ. ಇವರ ಈ ವಿಶಿಷ್ಟ ಸೇವೆಯನ್ನು ಗುರುತಿಸಿ ಈ ಗ್ರಂಥಾಲಯವನ್ನ ಉದ್ಯಮಿಯಾದಂತಹ ಹರಿಕೋಡೆಯವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಬೃಹತ್ ಗ್ರಂಥಾಲಯದಲ್ಲಿ 29 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ದಾವೆ. ಪ್ರಪಂಚದ ಪ್ರಮುಖ ಗ್ರಂಥಗಳು ಈ ಗ್ರಂಥಾಲಯದಲ್ಲಿ ಲಭ್ಯ ಇದೆ. ಭಾರತದ ರಾಜ ಮಹಾರಾಜರ ಟಂಕಸಾಲೆಯಲ್ಲಿದ್ದಂತಹ ನಾಣ್ಯಗಳಿಂದ ಶುರುವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಾಣ್ಯಗಳು ಕೂಡ ಇವರ ಸಂಗ್ರಹಾಲಯದಲ್ಲಿದೆ. ಅಪರೂಪದಲ್ಲೇ ಅಪರೂಪದ ಕರೆನ್ಸಿ ನೋಟುಗಳು, ಹಸ್ತಪ್ರತಿಗಳು, ನಿಘಂಟುಗಳು, ಸಂಶೋಧನಾ ಗ್ರಂಥಗಳು ಕೂಡ ಇವರ ಗ್ರಂಥ ಭಂಡಾರದಲ್ಲಿದೆ. ಕಳೆದ 12 ವರ್ಷಗಳಿಂದ ಕೇಂದ್ರ ಸರ್ಕಾರ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ತಮ್ಮ ಪಾಡಿಗೆ ತಾವೇ ವಿಶಿಷ್ಟವಾಗಿ ಸಾಧನೆ ಮಾಡಿಕೊಂಡು ಜೀವಿಸಿದ ಎಲೆಮರೆ ಕಾಯಿಗಳನ್ನ ಗುರುತಿಸಿ ಪದ್ಮ ಪ್ರಶಸ್ತಿಯನ್ನ ನೀಡುತ್ತಾ ಬರ್ತಾ ಇರುವುದು ನಮಗೆಲ್ಲ ಗೊತ್ತೇ ಇದೆ. ಅದು ಈ ಬಾರಿಯೂ ಕೂಡ ಮುಂದುವರೆದಿದ್ದು, ಅಪರೂಪದಲ್ಲೇ ಅಪರೂಪದ ಸಾಧನೆ ಮಾಡಿರುವಂತಹ ಪುಸ್ತಕ ಪ್ರೇಮಿ ಅಂಕೇಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಪ್ರಶಸ್ತಿಯ ಮೌಲ್ಯವನ್ನ ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ.